अस्सलामुअलैकुम वरहमतुल्लाहि वबरकातुहू। औज़ुबिल्लाहि मिनश्शैतानिर्रजीम बिस्मिल्लाहिर्रहमानिर्रहीम। या अय्युहल्लज़ीना आमनू कु अನ್ಫಸಕುಂ ವ ಅಹ್ಲಿಕುಂ ನಾರ। ನನ್ನ ಪ್ರೀತಿಯ ಅಣ್ಣ ತಮ್ಮಂದರೆ, ಅಕ್ಕ ತಂಗಿಗಳೇ, ಪ್ರೀತಿಯ ಮಕ್ಕಳೇ, ಕೊನೆ ಗ್ರಂಥನಿಂದ ಒಂದು ಶ್ಲೋಕ ಓದಿದ್ದೀನಿ. ಇದು ಅರ್ಥ ಬಿಡಿಸಿ ಹೇಳೋ ಮೊದಲು ನಿಮ್ಮ ಆರೋಗ್ಯಕ್ಕೋಸ್ಕರ ಇದು ಅಲ್ಲಾಹ ಗಿಫ್ಟ್ ತೋರಿಸ್ತಾ ಇದ್ದೀನಿ. ಇದು ಒಳ್ಳೆ ಆಹಾರ ಮತ್ತು ಒಳ್ಳೆ ಔಷಧಿ. ಅಣ್ಣ ತಮ್ಮಂದರೆ, ಇದು ಉಪಯೋಗ ಮಾಡ್ತಾ ಇದ್ದರೆ ನಿಮ್ಮ ಕಿಡ್ನಿ ಲಿವರ್ ಯಾವಾಗಲೂ ಹಾಳಾಗೋದಿಲ್ಲ. ಯಾಕಂದರೆ ಕಿಡ್ನಿ ಲಿವರ್ ಹಾಳಾಗಿಬಿಟ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಉಳಿಯೋದಿಲ್ಲ ಮನುಷ್ಯ. ಸಾವು ಬರೋ ಮೊದಲೇ ಸತ್ತೋಗ್ಬಿಡ್ತಾನೆ. ಅದಕ್ಕೆ ರಸೂಲೆ ಕರೀಂ ಸಲ್ಲಲ್ಲಾಹು ಏನು ಹೇಳ್ತಾರೆ, ಆರೋಗ್ಯಗೆ ಉಳಿಸ್ಕೊಳ್ಳಿ, ರೋಗ ಬರೋ ಮೊದಲು. ರೋಗಾಗೆ ಬರೋಗೆ ಕೊಡಬೇಡಿ ಅಂತಾರೆ. ಅಣ್ಣ ತಮ್ಮಂದರೆ, ಯಾಕಂದರೆ ಶೈತಾನ್ ನಮ್ಮ ಓಪನಿಂಗ್ ಶತ್ರು. ಅವನು ಇದೆಲ್ಲ ತಿನ್ನೋಕ್ಕೊಳ್ಳೋದಿಲ್ಲ. ಏನು ತಿನ್ನಿಸ್ತಾನೆ ಗೊತ್ತಾ ಶೈತಾನು? ಗುಟ್ಕಾ, ಪಾನ್ಪರ, ಬೀಡ, ಬ್ರಾಂಡಿ, ಸಾರಾಯ್, ಗಾಂಜಾ, ಅಫೀಮು, ಮಧು. ಯಾಕೆ ಸಾಯೋದಿಕ್ಕೆ? ಮಧು ಏನು ಮರ್ಯಾದೆ ಸಿಕ್ಕುತ್ತೆ ಅಂತ ತಿಂತಾನೆ. ಯಾವಾಗಲೂ ಬೈನಲ್ಲಿ ಹಾಕ್ಕೊಂಡಿರ್ತಾನೆ. ಜನ ನೋಡಿ ಉಗಿತಾ ಇರ್ತಾರೆ, ಯಾರು ಮರ್ಯಾದೆ ಮಾಡೋದಿಲ್ಲ. ಮರ್ಯಾದೆ ಸಿಕ್ಕುತ್ತೆ ಅಂತ ಹೊಡೆಯೋದು. ಬೀಡಿ, ಸಿಗರೇಟು, ಪಾನ್ಪರ, ಗುಟ್ಕಾ ಎಲ್ಲ ಜನ ಎಲ್ಲ ಉಗಿತಾ ಇರ್ತಾರೆ. ಸರಿ, ಸತ್ತೋಗ್ಬಿಟ್ಟ ಮೇಲೆ ಫರಿಷ್ಠಗಳು ಉಗಿತಾರೆ, ಅಲ್ಲಾ ಉಗಿತಾನೆ, ರಸೂಲುಲ್ಲಾ ಉಗಿತಾರೆ. ಯಾಕೆ? ಆತ್ಮಹತ್ಯೆ ಮಾಡಿದ್ರೆ ಅವ್ನು ನರಕವಾಸಿ. ಆ ಆತ್ಮಹತ್ಯೆ ಮಾಡೋನಿಗೆ ಯಾರು ಉಳಿಸೋಗೆ ಸಾಧ್ಯ ಇಲ್ಲ. ಯಾವ ಅಂಬಿಯ, ಯಾವ ಔಲಿಯಾ ಉಳಿಸೋಗೆ ಸಾಧ್ಯ ಇಲ್ಲ. ಇದು ರಸೂಲೆ ಕರೀಂ ಸಲ್ಲಲ್ಲಾಹು ಮಾತು. ಅದಕ್ಕೆ ನೀವು ಆರೋಗ್ಯನಲ್ಲಿ ಇರಬೇಕಂದ್ರೆ ಅಂಥ ಗಲೀಜು ತಿನ್ನೋದೆಲ್ಲ ಬಿಡಬೇಕು. ಹರಾಮ್ ವಸ್ತು, ಗುಟ್ಕಾ, ಪಾನ್ಪರ ಇದೆಲ್ಲ ಹರಾಮ್ ವಸ್ತು ಬಿಡಬೇಕು. ಯಾಕಂದರೆ ನಿಮ್ಮ ತಂದೆ ತಾಯಿ 25 ವರ್ಷ 30 ವರ್ಷ ನಿಮಗೆ ಸಾಕಿ, ನಿಮಗೆ ಆರೋಗ್ಯ ಕೊಟ್ಟು, ನಿಮಗೆ ಸೌಂದರ್ಯ ಕೊಟ್ಟು ಯಾಕೆ ಬೆಳೆಸಿರೋದು? ನೀವು ಮುರ್ದಾರ್ಮುದ್ ಸಾಯೋದಕ್ಕೆ ಅಲ್ಲ. ಮುರ್ದಾರ್ಮುದ್ ಸತ್ತೋಗ್ಬಿಟ್ರೆ ತಂದೆ ತಾಯಿನೂ ಉಗಿತಾ ಇರ್ತಾರೆ, ಎಂಥ ಬೇವರ್ಸಿ ನನ್ನ ಮಗಾಗೆ ನಾವು ಸಾಕಿದ್ದೀವಿ, 25 ವರ್ಷ ವಿಷ ತಿಂದು ಸತ್ತೋಗ್ಬಿಟ್ಟ ಅಂತ ಹೇಳಿ ತಂದೆ ತಾಯಿನೂ ಉಗಿತಾರೆ. ಅದಕ್ಕೆ ಕೆಟ್ಟದು ಬಿಡ್ರಿ. ಕೆಟ್ಟದು ತಿನ್ನೋದು ಬಿಟ್ಟು ಡೈಲಿ ಒಂದೊಂದು ದಾಳಂಬೆ ತಿಂತಾಯಿರಿ. ನಿಮ್ಮ ಕಿಡ್ನಿ, ನಿಮ್ಮ ಲಿವರ್ ಎಲ್ಲ ಆರೋಗ್ಯನಲ್ಲಿ ಇರ್ತಿದೆ. ಯಾವ ರೋಗ ಹಿಡಿಯೋದಿಲ್ಲ. ಸೌಂದರ್ಯ ಆಗಿ ಇರ್ತೀರ. 100 ವರ್ಷಗೇನು ಹೆಂಗಾಗಿರ್ತೀರ, ಜಲ್ದಿ ಮುತ್ಕ ಆಗೋದಿಲ್ಲ. ಅಣ್ಣ ತಮ್ಮಂದರೆ, ಇದೆಲ್ಲ ಅಲ್ಲಾ ಕೊಟ್ಟಿರೋದು. ಯಾಕೆ? ನಾವು ಅಲ್ಲಾ ಹತ್ರ ಕೇಳ್ತೀವಿ, ಔಜು ಬಿಲ್ಲಾಹಿ ಮಿನಶ್ ಶೈತಾನಿರ್ರಜೀಮ್. ಸರ್ವಶಕ್ತಿ ಅಲ್ಲ, ನಿನ್ನ ಸಹಾಯ ನಾವು ಕೇಳ್ತಾ ಇದ್ದೀವಿ. ನಿನ್ನ ಸಹಾಯನಲ್ಲಿ ನಾವು ಬಾಳ್ಬೇಕಂತ ನಾವು ಆಸೆ ಮಾಡ್ತಾ ಇದ್ದೀವಿ. ಅಲ್ಲಾ ಸಹಾಯ ಏನು? ಇದೇ ಅಲ್ಲಾ ಸಹಾಯ. ಇದು ಅಲ್ಲಾ ಸಹಾಯ ತಗೊಳ್ಬೇಕು. ಇಲ್ಲಿ ಬೆಲೆ ಹೆಚ್ಚು ಅಂತ ತಗೊಳ್ಳೋದಿಲ್ಲ. ದಡ್ಡ 100 ರೂಪಾಯಿ ಕೆಜಿ, 120 ರೂಪಾಯಿ ಕೆಜಿ ಅಂತ ತಗೊಳ್ಳೋದಿಲ್ಲ. ಬಿರಾಂಡಿ ಹೊಡಿತಾರೆ 200 ರೂಪಾಯಿದು. 100 ರೂಪಾಯಿದು ಸಿಗರೇಟ್ ಬೀಡಿ ತಿಂತಾನೆ, 100 ರೂಪಾಯಿ ಪಾನ್ ಬಿಡ ತಿಂತಾನೆ. ಆರೋಗ್ಯ ಇರೋದು ತಿನ್ನೋದಿಲ್ಲ. ಇದೆಲ್ಲ ಶೈತಾನ್ಕ ಧೋಕ. ಅದಕ್ಕೆ ಅಣ್ಣ ತಮ್ಮಂದರೆ, ಅಲ್ಲಾಗೆ ಮರ್ಯಾದೆ ಕೊಡಬೇಕಂದ್ರೆ ಅಲ್ಲಾ ವಸ್ತುಗೆ ಮರ್ಯಾದೆ ಕೊಡಬೇಕು. ಇವತ್ತು ಅಲ್ಲಾಗೆ ನಾವು ಏನು ಮರ್ಯಾದೆ ಕೊಡ್ತಾ ಇರೋದು? ಅಣ್ಣ ತಮ್ಮಂದರೆ, ಅಲ್ಲಾ ಕೊಟ್ಟಿದ್ದು ವಸ್ತುಗೆ ಮುಚ್ಚಿ ಇಡ್ತಾ ಇರ್ತೀವಿ. ಅವನು ತಿನ್ನೋದಿಲ್ಲ, ಇನ್ನೊಬ್ಬರಿಗೆ ತಿನ್ನಿಸೋದಿಲ್ಲ. ಕಂಜೂಸ್ ಆಗಿಬಿಡ್ತಾನೆ. ಸತ್ತಿದ ಮೇಲೆ ಎಲ್ಲ ಬಿಟ್ಟು ಹೋಗ್ತಾನೆ. ಎಲ್ಲ ATMನಲ್ಲಿ, ಬ್ಯಾಂಕ್ನಲ್ಲಿ ಬಿದ್ದಿರ್ತೈತೆ. ATMನಲ್ಲಿ, ಬ್ಯಾಂಕ್ನಲ್ಲಿ ಎಲ್ಲ ಬಿದ್ದಿರ್ತೈತೆ. ಈ ಕಂಜೂಸ್ ನನ್ನ ಮಗ, ಇವನು ತಿನ್ನೋದಿಲ್ಲ, ತಂದೆ ತಾಯಿಗೇನು ತಿನ್ನಿಸೋದಿಲ್ಲ, ಹೆಂಡತಿ ಮಕ್ಕಳಿಗೇನು ತಿನ್ನಿಸೋದಿಲ್ಲ. ಗಲೀಜ್ ನನ್ನ ಮಗ, ಹಾಗೆ ಸತ್ತೋಗ್ಬಿಡ್ತಾನೆ. ಅವನ ಹಣ ಅವನ ಬ್ಯಾಂಕ್ನಲ್ಲಿನೇ ಇರ್ತೈತೆ, ಜೊತೆಯಲ್ಲಿ ಬರೋದಿಲ್ಲ ಖಬರ್ನಲ್ಲಿ ಒಂಟಿ ಹೋಗಿ ಮಳಗ್ತಾನೆ ಆ ಕತ್ಲೆ ಮನೆಯಲ್ಲಿ. ರಸೂಲೆ ಕರೀಂ ಸಲ್ಲಲ್ಲಾಹು ಏನು ಹೇಳ್ತಾರೆ? ಎಲ್ಲ ಪ್ರಪಂಚದಲ್ಲಿ ಬಿಟ್ಟು ಹೋಗಿಬಿಡ್ತೀಯ. ಮರ್ಯಾದೆ, ಹಣ, ಆಸ್ತಿ, ಬಂಗ್ಲಾ, ಕಾರ್, ಮೋಟರ್, ಬಂಗ್ಲಾ ಎಲ್ಲ ಬಿಟ್ಟು ಹೋಗ್ತೀಯ. ನೀನು ಹಾಕ್ಕೊಳ್ಳೋದು ಚಡ್ಡಿನೂ ತೊಗೊಂಡು ಹೋಗೋದಿಲ್ಲ ನೀನು, ಅದು ತೆಗಿಬಿಡ್ತಾರೆ. ಏನು ತೊಗೊಂಡೋಗ್ತೀಯ? ಸೂರೆ ಬಖರ್, ಸೂರೆ ಆಲ್ ಇಮ್ರಾನ್, ಇದಕ್ಕೆ ತಿಳಿ, ಇದು ಅರ್ಥ ಏನು ಅಂತ ತಿಳಿ. ಪ್ರಪಂಚಕ್ಕೆ ತಿಳುವಳಿಕೆ ಕೊಡು. ಸೂರೆ ಬಖರ್ನಿಂದ, ಸೂರೆ ಆಲ್ ಇಮ್ರಾನ್ನಿಂದ ಬಾಳು. ಯಾವ ರೀತಿ ಅಲ್ಲಾ ಗ್ರಂಥ ತೋರಿಸ್ತಾ ಇದೆ ಆ ರೀತಿ ಬಾಳು. ಪ್ರಪಂಚಕ್ಕೆ ಹೇಳ್ಕೊಡು.
ಅದಕ್ಕೆ ರಸೂಲೆ ಕರೀಂ ಸರ್ ಏನು ಹೇಳ್ತಾರೆ, ನೀನು 100 ಬಂಗ್ಲಾ ಕಟ್ಟರೆ ನೀನು ಒಳ್ಳೆ ಮನುಷ್ಯ ಅಂತ ಹೇಳಲಿಲ್ಲ, 100 ಕೋಟಿ ಜಮಾಯಿಸ್ಕೊಂಡು ಬಿಟ್ರೇನು ನಿನಗೆ ಒಳ್ಳೆ ಮನುಷ್ಯ ಅಂತ ಹೇಳಲಿಲ್ಲ. ಒಳ್ಳೆ ಮನುಷ್ಯ ಯಾರು, ಶ್ರೇಷ್ಠ ಮನುಷ್ಯ ಯಾರು, ನಿಮ್ಮಲ್ಲಿ ಶ್ರೇಷ್ಠ ಮನುಷ್ಯ ಕುರಾನ್ ತಿಳಿದು ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡೋವನ್ನೇ ಶ್ರೇಷ್ಠ ಮನುಷ್ಯ ಅಂತ ರಸೂಲೆ ಕರೀಂ ಸರ್ ಹೇಳಿದ್ದಾರೆ. ಇವತ್ತು ನಮಗೆ 50 ವರ್ಷ 60 ವರ್ಷ ಆಗಿಬಿಟ್ಟಿದೆ. ನಮಗೆ ಜಾಲಿಕಲ್ ಕಿತಾಬು ಲಾ ರೈಬ ಫೀಹಿ ಗೊತ್ತಿಲ್ಲ, ಒಂದು ಆಯತ್ ಗೊತ್ತಿಲ್ಲ, ಅರ್ಥ ಗೊತ್ತಿಲ್ಲ. ಆ ಪ್ರಪಂಚದು ಎಲ್ಲ ಗೊತ್ತು ನಮಗೆ. ಯಾರು ಫಿಲಿಮ್ ಆ್ಯಕ್ಟ್ರೆಸ್ಸು, ಯಾರು ಸೀರಿಯಲ್ನಲ್ಲಿ, ಯಾರು ಬಾಕ್ಸಿಂಗ್ ಹೊಡೆಯೋನು ಎಲ್ಲ ಗೊತ್ತು ನಮಗೆ ಪ್ರಪಂಚದಲ್ಲಿ. ನಮ್ಮ ಏರಿಯಾನಲ್ಲಿ ಯಾರು ಹುಡುಗಿಗೆ ಯಾರು ಹುಡುಗ ಹೊಡ್ಕೊಂಡು ಹೋಗ್ದ ಅದು ಗೊತ್ತು, ಯಾರು ಬಂಗ್ಲಾ ಕಟ್ಕೊಂಡು ಬಿಟ್ಟ ಅದು ಗೊತ್ತು, ಪ್ರಪಂಚ ವಿಷಯ ಎಲ್ಲ ಗೊತ್ತು. ಕುರಾನ್ ಗೊತ್ತಿಲ್ಲ. ಯಾಕೆ? ನಮಗೆ ಉಳಿಸ್ಕೊಳ್ತಾರೆ ಅಂತ ನಂಬಿಕೆ ಮಾಡಿ ಕುತ್ಕೊಂಡು ಬಿಟ್ಟಿದ್ಯಾ? ಯಾರು ಉಳಿಸೋಗೆ ಸಾಧ್ಯ ಇಲ್ಲ. ನೀನು ಪ್ರಪಂಚನಲ್ಲಿ ಮನುಷ್ಯ ಬಂದಿರೋದೇ ಅಲ್ಲಾ ಕುರಾನ್ಗೆ ತಿಳಿಬೇಕು, ಪ್ರಪಂಚಗೆ ತಿಳಿಸಬೇಕು. ಈ ಉದ್ದೇಶಕ್ಕೋಸ್ಕರನೇ ಅಲ್ಲ ಕಳಿಸಿರೋದು. ಅಣ್ಣ ತಮ್ಮಂದರೆ ತಿಳಿಯಿರಿ. ಯಾಕಂದರೆ ನಮ್ಮ ಜೊತೆಯಲ್ಲಿ ಯಾರೂ ಬರೋದಿಲ್ಲ. ಯಾರ ಮೇಲೆ ನಂಬಿಕೆ ಮಾಡಬೇಡಿ. ಒಬ್ಬರೇ ಆಗಿ ಹುಟ್ಟಿದ್ದೀವಿ, ಒಬ್ಬರೇ ಆಗಿ ಹೋಗಿ ಖಬರ್ನಲ್ಲಿ ಮಡಗಬೇಕು, ಒಬ್ಬರೇ ಹೋಗಿ ಅಲ್ಲಾ ಮುಂದೆ ನಿಲ್ಲಬೇಕು ವಿಚಾರಣೆಗೆ. ಅಲ್ಲಿ ಯಾರು ನಮ್ಮ ತಂದೆ ತಾಯಿ ನಮ್ಮ ಜೊತೆಯಲ್ಲಿ ಇರೋದಿಲ್ಲ, ಯಾವ ಅಂಬಿಯಾ ಉಲಿಯಾ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡಿರೋದಿಲ್ಲ ನಮ್ಮ ರೆಕಮೆಂಡೇಷನ್ ಮಾಡೋಗೆ. ಒಬ್ಬರೇ ನಿಲ್ಲಬೇಕಲ್ಲ ಮುಂದೆ. ಅದಕ್ಕೆ ತಯಾರಿ ಮಾಡಿ. ಆ ತಯಾರಿ ಮಾಡೋಗೇನೆ ಅಲ್ಲ ಕುರಾನ್ ಕೊಟ್ಟಿರೋದು. ತಿಳಿ ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡು ಅಂತ. 5 ನಿಮಿಷ ಆಯಿತು. ಇನ್ಶಾ ಅಲ್ಲಾ ನಮ್ಮದು ಸಮಯ ಇದ್ದರೆ 5 ನಿಮಿಷ ತಿರ್ಗಾ ಬೆಳಿಗ್ಗೆ ಜೀವಂತ ಇದ್ದರೆ ಮಾತಾಡೋಣ. ನನ್ನ ಫೋನ್ ನಂಬರು 9343560908. ಫೋನ್ ಮಾಡ್ತಾಯಿರಿ, ತಿಳುವಳಿಕೆ ಮಾಡ್ತಾಯಿರಿ. ಇದು ಅಲ್ಲಾಹ್ ಕಾ ನ್ಯಾಮತ್ ತಿಂತಾಯಿರಿ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತಹು.